ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ಜ್ಯೋತಿಬಾ ಫುಲೆರವರ ಕುರಿತಾಗಿ ನೋಡೋಣ. ಇವರು ಆಧುನಿಕ ಮಹಾರಾಷ್ಟ್ರದ ಸಾಮಾಜಿಕ ಕ್ರಾಂತಿಯ ಮೂಲ ಪುರುಷರಲ್ಲಿ ಒಬ್ಬರಾಗಿದ್ದು, ದೀನ ದಲಿತರು, ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅವಿರತವಾಗಿ ಹೋರಾಟ ಮಾಡಿದವರಾಗಿದ್ದಾರೆ. ಜ್ಯೋತಿಬಾ ಫುಲೆರವರು ಸಾಮಾನ್ಯ ಜನರಲ್ಲಿರುವಂಥ ಡಾಂಬಿಕ, ಧರ್ಮ, ಪಂಥ, ಸಂಪ್ರದಾಯ ಈ ಮುಂತಾದ ಸಂಕುಚಿತ ಭಾವನೆಗಳಿಗೆ ಮರುಳಾಗದೆ ಮಾನವ ಧರ್ಮವನ್ನು ಅಂಗೀಕರಿಸಬೇಕೆಂದು ಅಪೇಕ್ಷೆ ಪಟ್ಟವರಾದರು. ಈ ಮಹಾತ್ಮ ಜ್ಯೋತಿಬಾ ಫುಲೆಯವರ ಬಗ್ಗೆ ಕನ್ನಡದಲ್ಲಿರುವ ಬಹುತೇಕ ಕೃತಿಗಳಲ್ಲಿ ಜ್ಯೋತಿಬಾ ಫುಲೆ ಎಂಬ ಹೆಸರೇ ಬಳಕೆಯಲ್ಲಿದ್ದು, ಆದರೆ ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಗಳಲ್ಲಿ ಅವರ ಹೆಸರನ್ನು ಜ್ಯೋತಿರಾವ್ ಫುಲೆ ಎಂದು ಕಂಡುಬರುತ್ತದೆ. ಇನ್ನು ಇವರ ಜನನ ಕುರಿತು ನೋಡುವುದಾದರೆ, ಏಪ್ರಿಲ್ 11, 1827 ಇಸವಿಯಲ್ಲಿ ಮಹಾರಾಷ್ಟ್ರದ ಕಟಗುಣ ಎಂಬ ಹಳ್ಳಿಯಲ್ಲಿ ಜನಿಸಿದರು. ತಂದೆ ಗೋವಿಂದರಾವ್, ತಾಯಿ ಚಿಮಣಾಬಾಯಿ. ಈ ಜ್ಯೋತಿಬಾ ಜನಿಸಿದ ಕೆಲವೇ ತಿಂಗಳಲ್ಲಿ ಇವರ ತಾಯಿ ಚಿಮಣಾಬಾಯಿಯವರು ಕೊನೆಯುಸಿರೆಳೆದರು. ಇನ್ನು ಇವರ ಕೃತಿಗಳು ನೋಡುವುದಾದರೆ, ಛತ್ರಪತಿ ಶಿವಾಜಿಯವರ ಪವಾಡ, ಬ್ರಾಹ್ಮಣರ ಕುಯುಕ್ತಿ, ದಾಸ್ಯ, ರೈತನ ಚಾಟ, ಸತ್ಯಸಾರ, ಸತ್ಯಶೋಧಕ ಸಮಾಜ, ರಿತ್ಯ ಮಂತ್ರಾದಿ, ಸಾರ್ವಜನಿಕ, ಸತ್ಯಧರ್ಮ, ಅಖಂಡ